ನಮಸ್ಕಾರ ಸ್ನೇಹಿತರೆ, ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯತ್ತ ಹೊರಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಜೊತೆಗೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಆ ಮೂಲಕ ತನ್ನ ಬಹುಕಾಲದ ಆಸೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ನಾನು ಹೇಳಿದ್ದೇನೆ. ಅದಕ್ಕೆ ಕೆಲವರು ಅಬ್ಜೆಕ್ಷನ್ ಮಾಡಿದ್ದಾರೆ, ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಹೌದು, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಲ್ಲಿದ್ರೆ ಖಂಡಿತವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಅವರು ಬಿಜೆಪಿ ಕಡೆ ಹೋಗ್ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಇದಲ್ಲದೇನೆ ಇನ್ ಕೆಲವರು ಹೇಳಿದ್ದಾರೆ, ಇಷ್ಟೊಂದು ಕರಪ್ಟೆಡ್ ಆಗಿರುವಂತಹ ಪೊಲಿಟಿಷಿಯನ್ ಇಡೀ ದೇಶದಲ್ಲೆಲ್ಲ, ಇಂಥವ್ರನ್ನ ಯಾಕೆ ಬಿಜೆಪಿ ಅವರು ಹತ್ರ ಬಿಟ್ಕೊಳ್ತಾರೆ, ಈ ರೀತಿಯಾಗಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಇವರು ಸಪೋರ್ಟ್ ಮಾಡಲ್ಲ ಕುಮಾರಸ್ವಾಮಿ ಅವರು, ಈ ರೀತಿ ಕೂಡ ಹೇಳಿದ್ದಾರೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರು ಡಿ ಕೆ ಅವ್ರ ಜೊತೆಗೆ ಏನಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಜೆಡಿಎಸ್ ನಲ್ಲಿರುವಂತಹ ಕಾರ್ಯಕರ್ತರು ಪಕ್ಷವನ್ನ ಬಿಟ್ಟು ಹೋಗ್ತಾರೆ, ಈ ರೀತಿಯಾಗಿ ಕೂಡ ಹೇಳಿದ್ದಾರೆ. ಇವರೆಲ್ಲರ ಕಮೆಂಟ್ಸ್ ಗಳಿಗೂ ಕೂಡ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಅದೇ ರೀತಿಯಲ್ಲಿ ನಾನು ಈ ರೀತಿ ಹೇಳಲಿಕ್ಕೆ ಕೂಡ ಬಹಳಷ್ಟು ಕಾರಣಗಳಿದೆ. ಇದಕ್ಕೆ ಕಾರಣಗಳೇನು, ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ಹೊಯ್ದಾಟಗಳೇನು, ಇದೆಲ್ಲವೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿಯೇ ಮಾಡ್ತೇವೆ ಅಂತ ಹೇಳಿ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ಕೊನೆ ಚುನಾವಣೆ ಮುಗಿದ ಮೇಲೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಜಟಾಪಟಿ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಎರಡೂವರೆ ವರ್ಷ ಅನ್ನುವ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಸಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲಾಯ್ತು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಕೆಲ ತಿಂಗಳುಗಳ ಹಿಂದೆ ಒಂದು ನ್ಯಾಷನಲ್ ಟಿವಿ ಚಾನಲ್ಗೆ ಕೊಟ್ಟಂತ ಸಂದರ್ಶನದಲ್ಲಿ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ರು, ನಮ್ಮ ನಡುವೆ ಒಪ್ಪಂದ ಇದೆ. ಆ ಒಪ್ಪಂದದ ಪ್ರಕಾರ 2.5 ವರ್ಷ ಆದ ತಕ್ಷಣ ಸಿದ್ದರಾಮಯ್ಯನವರು ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ಬೇಕಾಗ್ತದೆ ಅಂತ ಹೇಳಿ ಸ್ಟ್ರೈಟ್ ಡ್ರೈವ್ ನಲ್ಲಿ ಒಂದು ಸಿಕ್ಸರ್ನ ಕೂಡ ಹೊಡೆದ್ಬಿಟ್ರು. ಆಗ ಪ್ರಾರಂಭ ಆದಂತಹ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ ಅಂತ ಹೇಳಬಹುದು. ಇದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ರಾಜ್ದೀಪ್ ಸರ್ದೇಸಾಯಿಯನ್ನ ಕರೆಸ್ಕೊಂಡು ಅವ್ರಿಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ಆ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿಬಿಟ್ರು, ಆ ರೀತಿಯಾದಂತಹ ಯಾವುದೇ ಒಪ್ಪಂದ ಇಲ್ಲ, ನಾನೇ ಮುಂದಿನ 3 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿ ರಿವರ್ಸ್ ಸ್ವೀಪ್ ಮಾಡಿ 6 ಹೊಡೆದ್ಬಿಟ್ರು. ಅಂದ್ರೆ ಈ ಗೊಂದಲ ಅನ್ನೋದು ಇವಾಗ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ನೊಂದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ತಮ್ಮ ತನು ಮನ ಧನ ಎಲ್ಲದನ್ನು ಕೂಡ ವಿನಿಯೋಗಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ. ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಗೆ ಏರಿದ್ರು. ಆ ದಿನದಿಂದ ಈ ಹೊಯ್ದಾಟಗಳು ನಡೀತಾನೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಬಹಳಷ್ಟು ಆಸೆ ಇತ್ತು. ಇಲ್ಲಿವರೆಗೂ ಕೂಡ ಅವರು ಬಹಳ ತಾಳ್ಮೆಯಿಂದ ಕಾಯ್ತಾನೆ ಇದ್ದಾರೆ, ನನ್ನನ್ನ ಮುಖ್ಯಮಂತ್ರಿ ಮಾಡಬಹುದು ಅಂತೇಳಿ. ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ಬಾರಿ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಬಹಳಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಆದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರೀಗ ನಿಧಾನವಾಗಿ ತಮ್ಮ ವರಸೆಯನ್ನ ಬದಲಾಯಿಸ್ತಾ ಇದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರು. ಒಂದು ಟಿವಿ ಚಾನಲ್ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಸ್ವಲ್ಪ ವೇದಾಂತಿ ತರ ಮಾತಾಡ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆ ಬಗ್ಗೆ ಕೂಡ ಮಾತಾಡಿದ್ರು ಅವರು. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ಲ, ಈ ಕಾಂಗ್ರೆಸ್ ನಾಯಕರು ಭಗವದ್ಗೀತೆ ಅಥವಾ ಪುರಾಣ ಇದ್ರ ಬಗ್ಗೆ ಎಲ್ಲ ಮಾತಾಡೋದು ತುಂಬಾ ಕಮ್ಮಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಭಗವದ್ಗೀತೆಯಲ್ಲಿ ಹಾಗಿದೆ ಹೀಗಿದೆ ಅಂತ ಕೂಡ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಮಾರ್ಮಿಕವಾದಂತಹ ಮಾತನಾಡಿದ್ರು. ಅದೇನು ಅಂತ ಹೇಳಿದ್ರೆ, ನಾನು ವಿಧಾನಸೌಧದ ಮೆಟ್ಟಿಲಾಗ್ಬಿಟ್ಟಿದ್ದೇನೆ, ನನ್ನನ್ನು ಉಪಯೋಗಿಸ್ಕೊಂಡು ವಿಧಾನಸೌಧದಲ್ಲಿ ಬೇರೆಯವರು ಬೇರೆ ಬೇರೆ ಪೊಸಿಷನ್ಗೆ ಹೋಗ್ತಾ ಇದ್ದಾರೆ, ಆದ್ರೆ ನಾನು ಇದ್ದಲ್ಲೇ ಇದ್ದೇನೆ, ಈ ರೀತಿಯಾಗಿ ಅವ್ರು ಮಾತಾಡಿದ್ರು. ಅಂದ್ರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗ್ತದೆ, ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಎಷ್ಟೊಂದು ನೋವಿದೆ ಅಂತೇಳಿ. ಅಂದ್ರೆ ನನ್ನನ್ನು ಉಪಯೋಗಿಸಿಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಆದ್ರೆ ನಾನಿನ್ನೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಇದೆಯೋ ಇಲ್ಲೋ, ಈ ರೀತಿಯಾದಂತಹ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ತಾನಿದ್ದೇನೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ರು. ಅಲ್ಲಿಗೆ ಅರ್ಥ ಆಗ್ತದೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ತೊಯ್ದಾಟ ಹೊಯ್ದಾಟಗಳು ನಡೀತಾ ಇದೆ ಅಂತೇಳಿ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು, ತನಗೆ ಸಪೋರ್ಟ್ ಮಾಡುವಂತಹ ಒಂದಿಷ್ಟು MLA ಕರ್ಕೊಂಡು ಪಕ್ಷವನ್ನು ಬಿಟ್ಟು ಹೊರಗಡೆ ಬರ್ಬೋದು. ಆ ಮುಖಾಂತರ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಮಾತುಕತೆಯನ್ನು ನಡೆಸಿ ಅವರಿಗೆ ಸಪೋರ್ಟ್ ಕೊಟ್ಟು ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟು ಇವರು ಮುಖ್ಯಮಂತ್ರಿ ಗಾದಿಗೆ ಏರ್ಬಹುದು. ಆ ಚಾನ್ಸಸ್ ಕೂಡ ಇದೆ. ಇಲ್ಲ ಅಂತ ಹೇಳಿದ್ರೆ ತನ್ನದೇ ಆದಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಬಹುದು. ಕಾಂಗ್ರೆಸ್ DK ಅಂತ ಕೂಡ ಮಾಡಿಕೊಂಡು ಅವರು ಹೋರಾಟವನ್ನು ನಡೆಸಬಹುದು. ಇದು ನಾನು ಜಸ್ಟ್ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಹಾಗೇನೆ ಶ್ರೀರಾಮುಲು ಮಾಡಿದ್ರು, ನಂತರ ಜನಾರ್ದನ್ ರೆಡ್ಡಿ ಮಾಡಿದ್ರು, ಬಂಗಾರಪ್ಪನವರು ಕೂಡ ಮಾಡಿದ್ದಾರೆ, ವಿಜಯ್ ಸಂಕೇಶ್ವರ್ ಅವರು ಕೂಡ ಒಂದು ಪ್ರಾದೇಶಿಕ ಪಕ್ಷವನ್ನು ಮಾಡಿದ್ರು. ಬಟ್ ಯಾರು ಕೂಡ ಎಲ್ಲಿಯೂ ಸಕ್ಸಸ್ ಆಗಿಲ್ಲ. ಆದ್ರಿಂದಾಗಿ ಕರ್ನಾಟಕದಲ್ಲಿ ಈ ಪ್ರಾದೇಶಿಕ ಪಕ್ಷ ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಮುಂದೆಂದೂ ಕೂಡ ವರ್ಕೌಟ್ ಆಗೋಲ್ಲ ಅನ್ಸ್ತದೆ. ಏನಾದ್ರೂ ಇದ್ರೆ ಈಗ ಸದ್ಯಕ್ಕೆ JDS ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಆದ್ರೆ JDS ಕೇವಲ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಹಾಗಾಗಿ ಪ್ರಾದೇಶಿಕ ಪಕ್ಷ ಅನ್ನೋ ಒಂದು ಕಲ್ಪನೆ ಡಿ ಕೆ ಶಿವಕುಮಾರ್ ಅವರಿಗೆ ಸೂಟ್ ಆಗಲ್ಲ ಅನ್ಸ್ತದೆ. ಅದಕ್ಕೆ ಬದಲಾಗಿ
ಇವರು ನೇರವಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿ ಆ ಮುಖಾಂತರ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಬಹುದು ಅನ್ಸ್ತದೆ. ಆದ್ರೆ ಇಲ್ಲಿ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಲವಾರು ಜನ ಕೇಳ್ತಾ ಇದ್ದಾರೆ, ಇವ್ರ ಮೇಲೆ ಈಗಾಗಲೇ ಹಲವಾರು ಕೇಸ್ಗಳಿದೆ, ಅವರು ಕರಪ್ಟೆಡ್ ಅಂತ ತಗೊಂಡು ಬಿಜೆಪಿ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾರೆ, ಅಂತದ್ರಲ್ಲಿ ಇವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅಂತೇಳಿ ಕೇಳ್ತಾರೆ. ಆದ್ರೆ ಇಲ್ಲಿ ಇಡಿ ಅಸ್ತ್ರವನ್ನೇ ಉಪಯೋಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ರೀತಿ ಬೇಕೋ ಆ ರೀತಿ ಆಡಿಸುವಂತ ಸಾಧ್ಯತೆಗಳು ಕೂಡ ಬಿಜೆಪಿಗೆ ಇದ್ದೇ ಇರ್ತದೆ. ಇದಲ್ಲದೇ ಈಗಾಗಲೇ ನೀವು ಹಲವಾರು ಕಡೆಗಳಲ್ಲಿ ನೋಡಿದ್ದೀರಾ, ಬೇರೆ ಬೇರೆ ಪಕ್ಷಗಳಲ್ಲಿ ಮೋಸ್ಟ್ ಕರಪ್ಟೆಡ್ ಅನ್ಸ್ಕೊಂಡವ್ರನ್ನ ಬಿಜೆಪಿಯವರು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅವ್ರನ್ನ ವಾಷಿಂಗ್ ಮೆಷಿನ್ಗೆ ಹಾಕಿ ಸಂಪೂರ್ಣವಾಗಿ ವಾಶ್ ಮಾಡಿ ಅವ್ರನ್ನ ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ. ಅವ್ರ ಮೇಲೆ ಇರುವಂತಹ ಯಾವುದೇ ಕೇಸ್ಗಳನ್ನ ಇಲ್ಲಿ ಬಿಟ್ಬಿಡೋದಿಲ್ಲ, ಅದಕ್ಕೆ ಬದಲಾಗಿ ನಡೀತಾ ಇರ್ತದೆ. ಬಟ್ ಪ್ರೊಸೆಸ್ ಮಾತ್ರ ಸ್ವಲ್ಪ ಸ್ಲೋ ಆಗ್ಲಿ ಶುರು ಆಗ್ತದೆ. ಹಾಗಾಗಿ ಅವರು ಅಲ್ಲಿ ಸದ್ಯಕ್ಕೆ ಬಚಾವ್ ಆಗ್ತಾರೆ. ಉದಾಹರಣೆಗೆ ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂತಹ ಹಿಮಂತ್ ಬಿಸ್ವಾ ಶರ್ಮಾ ಅವರು 2015 ಕೂಡ ಕಾಂಗ್ರೆಸ್ ನಲ್ಲಿ ಇದ್ರು. ಕಾಂಗ್ರೆಸ್ ನಲ್ಲಿ ಅವರು ಬಹಳಷ್ಟು ಕೆಲಸವನ್ನ ಮಾಡಿದ್ರು. ಹಾಗೇನೆ ಕಾಂಗ್ರೆಸ್ ಇಂದ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡು ಬಹಳಷ್ಟು ಕನಸನ್ನ ಕಂಡಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ನಡೆದಂತ ತಿಕ್ಕಾಟದಿಂದಾಗಿ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ತಪ್ಪಿ ಹೋಯ್ತು. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು, ಕಾಂಗ್ರೆಸ್ ನ ಬಿಟ್ಟು ಬಿಜೆಪಿಗೆ ಸೇರಿದ್ರು 2015ರಲ್ಲಿ. ಯಾವಾಗ ಹಿಮಂತ್ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಸೇರಿದ್ರು, ಆ ಸಂದರ್ಭದಲ್ಲಿ ಅವರ ಮೇಲೆ ಹಲವಾರು ಕೇಸ್ಗಳಿತ್ತು, ಇಡಿ ರೈಡ್ ಕೂಡ ಆಗಿತ್ತು, ಎಲ್ಲದೂ ಆಗಿತ್ತು. ಆದ್ರೆ ಶರ್ಮಾ ಅವರು ಬಿಜೆಪಿ ಸೇರಿದ ಮೇಲೆ ಆ ಎಲ್ಲ ಕೇಸ್ಗಳು ಸ್ಲೋ ಆಗಿ ನಡೀತಾನೆ ಇದೆ. ಅಂದ್ರೆ ಯಾವುದೇ ಕೇಸ್ಗಳು ಇಲ್ಲಿವರೆಗೆ ಬಿಟ್ಟು ಹೋಗಿಲ್ಲ, ಆದ್ರೆ ಇನ್ನು ಕೂಡ ಸ್ಲೋ ಆಗಿ ನಡೀತಾನೆ ಇದೆ. ಆದ್ರೆ ಇಲ್ಲಿ ಬಿಜೆಪಿಗೆ ಆದಂತ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, 2016 ಚುನಾವಣೆಯಲ್ಲಿ ಎನ್ಡಿಎಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತು. ಆ ಮುಖಾಂತರ ಪ್ರಥಮ ಬಾರಿಗೆ ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರವನ್ನು ಕೂಡ ಸ್ಥಾಪನೆ ಮಾಡ್ತು. ಆದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ಲಿಲ್ಲ. ಆದ್ರೆ ಅವರ ತಾಕತ್ ಏನು ಅನ್ನೋದು ಬಿಜೆಪಿ ಕೂಡ ಗೊತ್ತಾಯ್ತು. ನಂತರ 2021ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಪುನಃ ಅಸ್ಸಾಂನಲ್ಲಿ ಎನ್ಡಿಎ ಗೆದ್ದು ಬಂತು. ಆ ಮುಖಾಂತರ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು. ಕಾಂಗ್ರೆಸ್ ನಲ್ಲಿದ್ದಾಗ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹಿಂದುತ್ವದ ವಿರೋಧಿ ಆಗಿದ್ರು. ಆದ್ರೆ ಈಗ ಬಿಜೆಪಿಗೆ ಬಂದ್ಮೇಲೆ ಅವರು ಹಿಂದುತ್ವದ ಪರವಾಗಿ ಮಾತಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿರುವಂತಹ ಅಕ್ರಮ ವಲಸಿಗರ ವಿರುದ್ಧವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ, ಇದೆಲ್ಲವನ್ನೂ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಸ್ಸಾಂನಲ್ಲಿ ಈಗ ಅತ್ಯಂತ ಕಠೋರ ಹಿಂದುತ್ವವಾದಿಯಾಗಿ ಪರಿವರ್ತನೆಗೊಂಡಿದ್ದಾರೆ. ಇದನ್ನ ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ. ಇಷ್ಟೇ ಅಲ್ಲ, ಅಸ್ಸಾಂ ಇಲ್ಲಿವರೆಗೂ ಕೂಡ ಎಂದು ಕಂಡರಿಯದಂತಹ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಶಾನ್ಯ ಭಾರತಕ್ಕೆ ಗೌಹಾಟಿ ಒಂದು ಮುಖ್ಯ ಕೇಂದ್ರವಾಗಿ ಈಗ ಪರಿವರ್ತನೆಗೊಳ್ತಾ ಇದೆ. ಅಂದ್ರೆ ನಮ್ಮ ದೇಶಕ್ಕೆ ಹೇಗೆ ದೆಹಲಿ ರಾಜಧಾನಿ ಆಗಿದೆಯೋ ಅದೇ ರೀತಿಯಲ್ಲಿ ಈಗ ಈಶಾನ್ಯ ಭಾರತಕ್ಕೆ ಅಸ್ಸಾಂ ಒಂದ್ ರೀತಿಯಾದಂತಹ ರಾಜಧಾನಿ ಆಗ್ಬಿಟ್ಟಿದೆ. ಇಡೀ ಈಶಾನ್ಯ ಭಾರತಕ್ಕೆ ಮುಖ್ಯಸ್ಥ ಅಂತೇಳಿ ಹೇಳಿ ಈಗ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನ ಬಿಜೆಪಿ ಬಿಂಬಿಸ್ತಾ ಇದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ದೇಶದ ಪ್ರಧಾನಿ ಆದ್ರೂ ಆಗ್ಬಹುದು ಅನ್ನೋ ಒಂದು ಸಮೀಕ್ಷೆಗಳು ಕೂಡ ಬರ್ತಾನೆ ಇದೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು, ಒಮ್ಮೆ ಇವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಸೇರಿದ ಮೇಲೆ ಅವ್ರಿಗೆ ಸಿಕ್ಕಂತಹ ಪ್ರಾಮುಖ್ಯತೆ, ನಂತರ ಅವರು ಬೆಳೆದಂತ ಪರಿ, ಇದನ್ನ ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಒಂದ್ ವೇಳೆ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಬಂದ್ರೆ ಖಂಡಿತವಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನಿಂದ ಬಹಳಷ್ಟು ಆಶ್ವಾಸನೆ ಕೂಡ ಸಿಗಬಹುದು. ನಾನು ಇಲ್ಲಿವರೆಗೆ ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಬಿಜೆಪಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅವರೊಂದು ಏನಾದ್ರೂ ಯಾರಿಗಾರು ಪ್ರಾಮಿಸ್ ಮಾಡಿದ್ರೆ ಅದನ್ನು ಉಳಿಸ್ಕೊಳ್ಳಿ ಪ್ರಯತ್ನಿಸ್ತಾರೆ. ಆದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ವೇಳೆ ಬಿಜೆಪಿಗೆ ಬಂದ್ರೆ ಖಂಡಿತವಾಗಿ ಪ್ರಾಮುಖ್ಯತೆ ಸಿಗ್ತದೆ ಅಂತೇಳಿ ನನಗನ್ನಿಸ್ತಾ ಇದೆ. ಇದಲ್ಲದೇನೆ ರಾಜಕೀಯದಲ್ಲಿ ಇದೆಯಲ್ಲ ಈ ಸಿದ್ಧಾಂತ ಇಂಥದ್ದೆಲ್ಲದು ಕೂಡ ಏನಿದ್ರು ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ ಆ ತರನೇ, ಅವ್ರು ಒಂದ್ ಪಕ್ಷದಲ್ಲಿರುವಾಗ ಏನೇನೋ ಹೇಳ್ತಾ ಇರ್ತಾರೆ, ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದ ತಕ್ಷಣ ಸಂಪೂರ್ಣವಾಗಿ ಬದಲಾಗ್ಬಿಡ್ತಾರೆ. ಇನ್ನೊಂದು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಡಿ ಕೆ ಶಿವಕುಮಾರ್ ಅವರ ತಯಾರಿ ಇದೆಯಲ್ಲ ಅದು ಇವತ್ತಿಂದ ಪ್ರಾರಂಭ ಆಗಿರೋದಲ್ಲ. ಅದಕ್ಕೆ ಬದಲಾಗಿ ಈ ಕುಂಭಮೇಳದ ಸಂದರ್ಭದಲ್ಲಿ ಈ ತಯಾರಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ನೆನಪಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ನಿಂತ್ಕೊಂಡು ಗಂಗಾ ನದಿಯಲ್ಲಿ ಹೋಗಿ ಮುಳುಗಿ ಎದ್ದ ತಕ್ಷಣ ಪಾಪ ಎಲ್ಲ ತೊಳೆದು ಹೋಗುತ್ತಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲದೇನೆ ತಮ್ಮ ಪಕ್ಷದವರಿಗೆ ಅವರು ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರು, ಯಾರು ಕೂಡ ಈ ಕುಂಭಮೇಳದಲ್ಲಿ ಭಾಗವಹಿಸಬೇಡಿ ಅಂತೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವರ ಮಾತನ್ನ ಧಿಕ್ಕರಿಸಿ ತಮ್ಮ ಪತ್ನಿಯೊಂದಿಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗೆದ್ದು ಬಂದ್ರು. ಅಲ್ಲದೇನೆ ಇದಕ್ಕೆ ಬಹಳಷ್ಟು ಪ್ರಚಾರವನ್ನು ಕೂಡ ಕೊಟ್ಟರು. ಇಷ್ಟು ಮಾಡಿದಲ್ಲದೇನೆ ಸಾಮಾನ್ಯವಾಗಿ ಕಾಂಗ್ರೆಸ್ ನಾಯಕರಿಗೆ ವಿರುದ್ಧವಾದಂತಹ ಹೇಳಿಕೆಯನ್ನು ಕೊಟ್ಟರು. ಅದೇನಂತ ಹೇಳಿದ್ರೆ, ನಾನು ಓರ್ವ ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಬದುಕ್ತೇನೆ, ಹಿಂದುವಾಗಿ ಸಾಯ್ತೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಕಾಂಗ್ರೆಸ್ಸಿಗರು ಈ ತರ ಎಲ್ಲಿಯೂ ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ರೆ ತಮ್ಮ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೆ ಸಮಸ್ಯೆ ಉಂಟಾಗಬಹುದು ಅಂತೇಳಿ ಯಾರು ಕೂಡ ಆ ರೀತಿ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ನಾನು ಓರ್ವ ಹಿಂದೂ ಅಂತೇಳಿ ಘಂಟಾಘೋಷವಾಗಿ ಹೇಳ್ಕೊಂಡ್ರು. ಇಲ್ಲಿ ಇನ್ನೊಂದು ವಿಷಯವನ್ನ ನೀವು ಗಮನಿಸಿರ್ಬಹುದು, ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ವಾದ್ರಾ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಗಾಂಧಿ ಕುಟುಂಬದಲ್ಲೇ ವೈಮನಸ್ಯಗಳು ಕಾಣಿಸ್ತಾ ಇದೆ.
ಆದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ತಾನು ಕಾಂಗ್ರೆಸ್ನಲ್ಲಿದ್ರೆ ಖಂಡಿತವಾಗಿ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇಲ್ಲ. ಅದಕ್ಕಾಗಿ ತನ್ನ ದಾರಿಯನ್ನ ನಾನು ನೋಡ್ಕೊಳ್ಬೇಕು. ಇಷ್ಟು ವರ್ಷ ನಾನು ನಿಷ್ಠೆಯಿಂದ ಕಾಂಗ್ರೆಸ್ಗಾಗಿ ದುಡಿದಿದ್ದೇನೆ, ಆದ್ರೆ ನನ್ನ ದುಡಿಮೆಗೆ ಇಲ್ಲಿ ಫಲ ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಮನಸ್ಥಿತಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತಲುಪಿಬಿಟ್ಟಿದ್ದಾರೆ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಈ ಸಿದ್ಧಾಂತ, ಪಾಲಿಸಿ ಇಂಥದ್ದೆಲ್ಲದನ್ನು ಕೂಡ ಬದಿಗಿಟ್ಟು ಡಿ ಕೆ ಶಿವಕುಮಾರ್ ಅವರು ಗಂಟು ಮೂಟೆ ಕಟ್ಕೊಂಡು ಕಾಂಗ್ರೆಸ್ ಇಂದ ಹೊರಗಡೆ ಕಾಲಿಡುವಂತ ಸಾಧ್ಯತೆ ಇದೆ. ಯಾವುದಕ್ಕೂ ನಾವು 1-2 ತಿಂಗಳು ವೇಟ್ ಮಾಡ್ಬೇಕಾಗಿ ಬರ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.